ಸಿಂಗಲ್ ಎಂಟ್ರಿ ವಿಸಿಟಿಂಗ್ ವೀಸಾವನ್ನು ಬಳಸಿಕೊಂಡು ಸೌದಿ ಅರೇಬಿಯಾಕ್ಕೆ ತೆರಳಿದ ಪ್ರಯಾಣಿಕರಿಗೆ ಇಲ್ಲೊಂದು ಶುಭ ಸುದ್ದಿ. 3 ತಿಂಗಳ ಕಾಲ ಸೌದಿ ಅರೇಬಿಯಾದಲ್ಲಿ ಕಳೆದವರಿಗೆ ಇನ್ನು 3 ತಿಂಗಳ ಅವಧಿಗೆ ಈ ವೀಸಾವನ್ನು ನವೀಕರಿಸುವ ಅವಕಾಶ ಒದಗಿಸಲಾಗಿದೆ. ಈ ವೀಸಾದ ಮೂಲಕ ಗರಿಷ್ಠ 9 ತಿಂಗಳ ಕಾಲ ಸೌದಿ ಅರೇಬಿಯಾದಲ್ಲಿ ಇರಲು ಅವಕಾಶವೂ ಇದೆ. ಈ ಸೌಲಭ್ಯ ವಿಸಿಟಿಂಗ್ ವೀಸಾದಲ್ಲಿ ಹೋದವರಿಗೆ ಭಾರಿ ಸಂತೋಷವನ್ನು ತಂದಿದೆ. ಸೆಪ್ಟೆಂಬರ್ 16ರಿಂದ ಈ ನವೀಕರಣ ಸೌಲಭ್ಯ ಲಭ್ಯವಿದೆ. ಸಿಂಗಲ್ ಎಂಟ್ರಿ ವೀಸಾಗಳನ್ನು ಇನ್ನು ಮುಂದೆ ನವೀಕರಣ ಮಾಡಬಹುದಾಗಿದೆ. ಆದರೆ ಹಜ್ನ ಸಂದರ್ಭದಲ್ಲಿ ಇಂತಹ ಸಿಂಗಲ್ ಎಂಟ್ರಿ ವೀಸಾಗಳನ್ನು ನವೀಕರಣ ಮಾಡಲು ಅವಕಾಶವಿಲ್ಲ. ಈ ಬಗ್ಗೆ ಅಧಿಕೃತ ಘೋಷಣೆಯನ್ನು ಹೊರಡಿಸಿಲ್ಲವಾದರೂ ಸೌದಿಯ ವೀಸಾ ಕೇಂದ್ರಗಳು ಈ ಮಾಹಿತಿಯನ್ನು ನೀಡಿವೆ. ಮಲ್ಟಿಪಲ್ ಎಂಟ್ರಿ ವೀಸಾದಲ್ಲಿ ಸೌದಿ ಅರೇಬಿಯಾ ಪ್ರವೇಶಿಸಿದವರಿಗೆ ರಿನಿವಲ್ ಮುಗಿಯುವವರೆಗೆ ಸೌದಿಯಲ್ಲಿಯೇ ಮುಂದುವರಿಯಬಹುದು. ಮಲ್ಟಿಪಲ್ ಎಂಟ್ರಿ ವಿಸಿಟಿಂಗ್ ವೀಸಾಕ್ಕೆ ಈ ಮೊದಲೇ ನಿಯಂತ್ರಣವನ್ನು ಏರ್ಪಡಿಸಲಾಗಿತ್ತು. ಉದ್ಯೋಗ ಸಹಿತ ಈ ವೀಸಾವನ್ನು ದುರುಪಯೋಗಿಸಿರುವುದಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿತ್ತು. ಮಕ್ಕಾ ಸಹಿತ ವಿವಿಧ ಕಡೆಗಳಿಂದ ಬಂಧಿಸಲಾದವರು ಉಮ್ರಾ ವೀಸಾ ಮತ್ತು ವಿಸಿಟಿಂಗ್ ವೀಸಾದಲ್ಲಿ ಬಂದು ಕೆಲಸ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿತ್ತು. ಈ ಕಾರಣದಿಂದ ಭಾರತ ಸಹಿತ 14 ರಾಷ್ಟ್ರಗಳ ಮಂದಿಗೆ ಸದ್ಯ ಸಿಂಗಲ್ ಎಂಟ್ರಿ ವೀಸಾಗಳು ಲಭಿಸುತ್ತಿವೆ. 1 ವರ್ಷಕ್ಕಾಗಿ ಲಭಿಸುತ್ತಿದ್ದ ಬಿಸಿನೆಸ್ ವೀಸಾಗಳಿಗೂ ಸದ್ಯ ಈ 14 ರಾಷ್ಟ್ರಗಳ ಮಂದಿಗೆ ನಿಯಂತ್ರಣವನ್ನು ಹೇರಲಾಗಿದೆ.